ಬಿಟ್ಟ ಮಗನು ಅಂಬಿಗರ ಕೈಯೊಳು ಸಿಕ್ಕು ಗಾಂಭೀರ ಪರಶುರಾಮನಲ್ಲಿ ಬಿಲ್ಲಿದ್ದೆಯಂ ಕಲಿತು ಕುಮ್ಮನಾದ ಕೌರವನ ದಂಡಿನೊಳು ಸೇರಿಕೊಂಡು ಕರ್ಣ ಕಲಿ ಕರ್ಣನೆಂದು ಮೆರೆಯುತ್ತಿರುವ ಆ ಕರ್ಣನೇ ನಿನ್ನ ಮಗನು. ಅಚ್ಚಮ್ಮ, ಇಂದು ಅವನೇ ಅರ್ಜುನನಿಗೆ ವೈರಿಯಾಗಿ ನಿಂತಿರುವನು. ಏನು, ನನ್ನ ಮಗನಿಗೆ ಮಗನೇ ವೈರಿ? ಹೌದು ಅಚ್ಚಮ್ಮ. ಅಚ್ಚಮ್ಮ ಅಚ್ಚಮ್ಮ, ಸದ್ಯಕ್ಕೆ ನೀನು ಕರ್ಣನಲ್ಲಿಗೆ ಹೋಗಿ ದೊಡ್ಡ ಬಾಣವನ್ನು ತರಬೇಡ ಎಂದು ವಚನವನ್ನು ತೆಗೆದುಕೊಂಡು ಬಂದರೆ ಆಗ ಅರ್ಜುನನ ಪ್ರಾಣವೂ ಉಳಿಯುವುದು. ಅಚ್ಚಮ್ಮ, ಇದು ಎಂದಿಗೂ ಸುಳ್ಳು ಹೇಳುವ ಮಾತಲ್ಲ. ಜಾಗ್ರತೆಯಿಂದ ಕರ್ಣನಲ್ಲಿಗೆ ಹೋಗಿ ದೊಡ್ಡ ಬಾಣವನ್ನು ತೊಡಬೇಡ ಎಂದು ವಚನವನ್ನು ತೆಗೆದುಕೊಂಡು ಬಾರಮ್ಮ. ಅಚ್ಚಮ್ಮ, ಹೌದು ಅಚ್ಚಮ್ಮ. ಈಗಲೇ ಹೋಗಿ ವಚನ ತೆಗೆದುಕೊಂಡು ಬರಬೇಕು. ಅಚ್ಚಮ್ಮ, ಅಲ್ಲ, ನೀನೇನೋ ಹೇಳಿದೆ ಅರ್ಜುನನಲ್ಲಿ ಕರ್ಣನಲ್ಲಿಗೆ ಹೋಗಿ ಅರ್ಜುನನ ಪ್ರಾಣ ಉಳಿಸು ಮಗನೇ ಎಂದು. ಹೌದು ಅಚ್ಚಮ್ಮ. ಆದರೆ ಎಂತಿಲ್ಲದ ತಾಯಿ ಎಂದು ಬಂದು ಮಗನನ್ನು ಉಳಿಸು ಎಂದು ಕರ್ಣನು ಉತ್ತರ ಕೇಳಬಹುದಲ್ಲವೇ? ಕೇಳೋಣ ಅಚ್ಚಮ್ಮ. ಏನು ಮಾಡಲಿ, ಇತ್ತ ಬಾವಿ ಇತ್ತ ಬೆಂಕಿ, ಎತ್ತ ಬಿದ್ದರೂ ಸಾಯುವುದು ನನ್ನ ಪ್ರಾಣ. ಅಚ್ಚಮ್ಮ, ಎತ್ತ ತಾಯಿಗೆ ಇದು ಸಾಧ್ಯವೆಂದೇ ನಿನಗೆ ಹೇಳಿರುವನು ಅಚ್ಚಮ್ಮ. ಆಲೋಚನೆ ಮಾಡಬೇಕು. ಮಕ್ಕಳ ಸಲುವಾಗಿ ತಾಯಿ ಕಷ್ಟಪಡದೆ ನಾವು ಪಡಲು ಸಾಧ್ಯ ಹೌದಲ್ಲವೇ? ಹೌದು ಅಚ್ಚಮ್ಮ. ತಾಯಿಗಿದ್ದ ಪ್ರೀತಿ ಯಾರಿಗಿರುವುದು? ಹೌದು ಅಚ್ಚಮ್ಮ. ಆಗಲಿ ಕೃಷ್ಣ, ಈಗಲೇ ಹೋಗಿ ದೊಡ್ಡ ಬಾಣ ಎಡಬೇಡ ಪಡೆದುಕೊಂಡು ಅಚ್ಚಮ್ಮ, ಈ ಕೃಷ್ಣ ಹೇಳಿದನೆಂದು ಮಾತ್ರ ಹೇಳಬೇಡ ಅಚ್ಚಮ್ಮ. ನನಗೆ ಗೊತ್ತಿಲ್ಲವೇ ನೀನಂತ. ಆಗಲ್ಲ ಅಚ್ಚಮ್ಮ. ಈ ಕೃಷ್ಣನು ಹೇಳಿದನೆಂದರೆ ಅವನು ಜಾಗೃತನಾಗುವನು ಅಚ್ಚಮ್ಮ. ಈ ಕಾರ್ಯವು ಲಭಿಸುವುದಿಲ್ಲ ಅಚ್ಚಮ್ಮ. ಸುಳ್ಳು ಹೇಳಬೇಕು. ಹೌದು ಅಚ್ಚಮ್ಮ. ನಗುವಿನಲ್ಲೇ ಮೋಸ ಮಾಡಿಬಿಟ್ಟೆ. ಮಗನನ್ನು ನೋಡಿ ಬರ್ಬೇಕು ಕೃಷ್ಣ. ಹೋಗಿ ಬಾ ಅಚ್ಚಮ್ಮ. ಜಾಗ್ರತೆಯಿಂದ ಹೋಗಿ ಬಾ ಅಚ್ಚಮ್ಮ. ಇದೇ ಗ್ರಾಮದ ಸಾರಥಿ. ಓ ದೇವ, ಈ ಅಚ್ಚಮ್ಮ ಬರೇ ಮಾತನಾಗ ಕಳಿಸ್ಬಿಡ್ಲ ಟಿಎಂ. ಇದೇ ಗ್ರಾಮದ ಕಡ್ಲೆಲ್ಲರ ಮಲ್ಲಪ್ಪನ ಮಗ ಮಲ್ಲಿಕಾರ್ಜುನಯ್ಯವರು ಕುಂತಿದೇವಿ ಪಾತ್ರ ಮಾಡಿರ್ತಕ್ಕಂಥ ಚಾಮುಂಡಮ್ಮ ಇವರಿಗೆ 2 ವರ್ಷ ಕೊಟ್ಟಿರ್ತಾರೆ. ಅವರು ಸ್ವೀಕರಿಸ್ತಾರೆ. ಇಲ್ಲಿ 2 ನಿಮಿಷ ಸಮಯ. ನಮ್ಮ ತೋರಣಗಲ್ಲ ಪೊಲೀಸ್ ಸ್ಟೇಷನ್ನಿಂದ ಮಲ್ಲಿಕಾರ್ಜುನ ಪಾಟೀಲ್ ಪೊಲೀಸು, ನಾಗಾರ್ಜುನ ಪೊಲೀಸು ಬರಬೇಕಾಗಿ ಈ ವೇದಿಕೆ ಮೇಲೆ ಕೇಳಿಕೊಳ್ತೇವೆ. ಇದೇ ಗ್ರಾಮದಲ್ಲಿ ಜಮದಗ್ನಿ ಪಾತ್ರ ಮಾಡಿದಂತಹ ಮಲ್ಲಿಕಾರ್ಜುನ